ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ಫೈನ್. ಇವತ್ತಿನ ವಿಡಿಯೋ ಏನು ಟಾಪಿಕ್ ಅಂತಂದ್ರೆ, ನೀವೆಲ್ಲ ಭಾಳಷ್ಟು ಜೂನಿಯರ್ಸ್ ನನಗೆ ಡ್ಯಾಮ್ ಮಾಡತ್ತೀರಿ. ಏನಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ನಾಗ ಮತ್ತು ಯೂಟ್ಯೂಬ್ ಕಮೆಂಟ್ಸ್ನಾಗ ಮತ್ತು ವಾಟ್ಸಪ್ನಾಗ ಕಾಲ್ನಾಗ ಏನು ಕೇಳತ್ತೀರಿ, ಒಂದೇ ಒಂದು ಕ್ವಶನ್, ಅಕ್ಕ MSc ಮಾಡಬೇಕು ಇವಾಗ. ಸೊ ಯಾವ ಎಕ್ಸಾಮ್ ಇರ್ತೈತಿ MSc? ನಾನು ಹೇಳತ್ತಿದ್ದೆ ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜಿಂದ, ಓಕೆ, ಧಾರವಾಡದಾಗ ಇರೋದು. ನೀವು MSc ಮಾಡಬೇಕಂತಂದ್ರೆ ಫಸ್ಟ್ ನಿಮ್ದು ಎಲ್ಲ ಡಿಗ್ರಿ ಒಳಗಿರೋ ಎಕ್ಸಾಮ್ಸ್ ಕ್ಲಿಯರ್ ಆಗಿರ್ಬೇಕು. ಯಾವುದು ಬ್ಯಾಕ್ಲಾಗ್ ಇಟ್ಕೋಬೇಡಿ. ಬ್ಯಾಕ್ಲಾಗ್ ಇತ್ತಂದ್ರೆ ಕ್ಲಿಯರ್ ಮಾಡ್ಕೊಂಡು ಬರ್ರಿ. ನೆಕ್ಸ್ಟ್ PGCET ಎಕ್ಸಾಮ್ ಕೊಡ್ರಿ, ಆಯಿತಾ? ಆಮೇಲೆ PGCET ಎಕ್ಸಾಮ್ ಇರ್ತೈತಲ್ಲ, ಅದು ಹೆಂಗಂತಂದ್ರೆ ಲೈಕ್ MCQ ಟೈಪ್ ಇರ್ತೈತಿ, ಯಾವುದೇ ಥರ ನೆಗೆಟಿವ್ ಇರೋಂಗಿಲ್ಲ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಇರ್ತೈತಿ. ಸೊ ಎಷ್ಟು? 50 ಕ್ವಶನ್ಸ್ ಇರ್ತಾವೆ. ನಿಮಗೆ 100 ಮಾರ್ಕ್ಸಿಗೆ ಅದು ಪೇಪರ್ ಇರ್ತೈತಿ, ಓಕೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಆಮೇಲೆ ನೆಗೆಟಿವ್ ಯಾವುದೇ ಥರ ನೆಗೆಟಿವ್ ಇರೋದಿಲ್ಲ, ಅದೊಂದು ಅಡ್ವಾಂಟೇಜ್ ನಿಮ್ಗೆ. PGCET ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಈಗ ಸಪೋಸ್ ಭಾಳಷ್ಟು ಜನಕ್ಕೆ ಡೌಟ್ ಇರ್ತೈತಿ, ಬ್ಯಾಕ್ಲಾಗ್ ಆಗಿರ್ತೈತಿ, ನಮ್ಗೆ PGCETಯಲ್ಲಿ ಏನಾಗ್ತಿದೋ ಏನೋ. ನಿಮ್ಮ ಬ್ಯಾಕ್ಲಾಗ್ ಆಗಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೊರಗೆ ಬಂದಿರ್ತೀರಲ್ಲ, ಯು ಕ್ಯಾನ್ ಅಪ್ಲೈ ಫಾರ್ ದ PGCET ಎಕ್ಸಾಮ್ಸ್. ಈಗ ಆಲ್ರೆಡಿ PGCET ಅಪ್ಲಿಕೇಶನ್ ಬಿಟ್ಟಾರೆ. ಯಾರಿಗೆ ಬಿಟ್ಟಾರೆ ಅಂದರೆ MBA ಮತ್ತು MCAದವ್ರಿಗೆ ಬಿಟ್ಟಾರೆ. ನೆಕ್ಸ್ಟ್ ಈ ಸದ್ಯ ಅಂತೂ MScದು ಯಾವುದೂ ನೋಟಿಫಿಕೇಶನ್ ಬಂದಿಲ್ಲ, ಆಯಿತಾ? MScದು ಏನಾದರೂ ಹೇಳಿದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ MSc ಎಂಟ್ರೆನ್ಸ್ ಎಕ್ಸಾಮ್ ನೀವು ಬರೆದ ಮೇಲೆ ಒಂದು ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕಾಗ್ತೈತಿ. ಸ್ವಲ್ಪ ದಿನದ ಮೇಲೆ ನೀವು ಅವಾಗವಾಗ KUD ವೆಬ್ಸೈಟ್ ಚೆಕ್ ಮಾಡಬೇಕಾಗ್ತೈತಿ. ಕೀ ಆನ್ಸರ್ಸ್ ಬಿಟ್ಟಿರ್ತಾರೆ ಆಫ್ಟರ್ ಎಕ್ಸಾಮ್, ಅದು ಚೆಕ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಡಿಗ್ರಿ ಒಳಗೆ ಅಗ್ರಿಗೇಟ್ ಕಮ್ಮಿ ಆಗೈತಿ. ನಮಗೆ ಸೀಟ್ ಸಿಗುತ್ತಾ PGCET ಎಕ್ಸಾಮ್ ಬರೋದಾದ್ಮೇಲೆ? ಸಿಗುತ್ತೆ. ಹೆಂಗಂತಂದ್ರೆ, ಈಗ ನಿಮ್ಮ ಡಿಗ್ರಿ ಕಡಿಮೆ ಆಗಿರ್ತೈತೆ ಅನ್ಕೋರಿ, PGCET ಜಾಸ್ತಿ ಮಾಡ್ಕೋರಿ. ಡಿಗ್ರಿ ಜಾಸ್ತಿ ಮಾಡಿರಿ, PGCETನೂ ಚಲೋ ಮಾಡ್ಕೋರಿ, ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಭಾಳ ಇರ್ತೈತಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ, ನೀವು ಎಕ್ಸಾಮ್ಸ್ನ ಬರೀಬೇಕು. ಅದಾದಮೇಲೆ ಅವು ನಿಮಗೆ ಕೀ ಆನ್ಸರ್ಸ್ ಬಿಡ್ತಾವೆ. ಕೀ ಆನ್ಸರ್ಸ್ನ ರೆಫರ್ ಮಾಡಿರಿ, ಅಷ್ಟರಲ್ಲೇ ಗೊತ್ತಾಗ್ತದೆ. ಭಾಳ ಜನ ಏನು ಮಾಡ್ತೀರಿ, ಅಷ್ಟ್ರಾಗ ಗೊತ್ತಾಗಿ ನಮ್ದು ಇಲ್ಲೇ ಸಿಗಂಗೇ ಇಲ್ಲ ಅಂತ ಕೂತ್ಕೋತೀರಿ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಹೋಗಿ ಕೌನ್ಸ್ಲಿಂಗ್ ಅಟೆಂಡ್ ಮಾಡಿರಿ. ಸಮ್ಟೈಮ್ಸ್ ಏನಾಗ್ತದೆ, ಒಬ್ಬೊಬ್ಬರು 2 to 3 ಸಬ್ಜೆಕ್ಟ್ ಬರ್ದಿರ್ತಾರೆ, ಓಕೆ. ಅವ್ರಿಗೆ ಏನಾಗ್ತೈತಿ, ಬೇರೆ ಬೇರೆ ಯೂನಿವರ್ಸಿಟೀಸಿಗೂ ಹಾಕಿರ್ತಾರೆ, ಮತ್ತು ಏನು ಮಾಡ್ತಾರೆ, ಬೇರೆ ಬೇರೆ ಕಾಲೇಜಸ್ಸಿಗೂ ಹಾಕಿರ್ತಾರೆ. ಒಂದೇ ಕಡೆ ಕೂತ್ಕೊಂಡಿರಲ್ಲ ಯಾರು. ಸೊ ಬೇರೆ ಬೇರೆ ಯೂನಿವರ್ಸಿಟಿಗೆ ಹಾಕ್ತಾರೆ. ಏನು ಮಾಡ್ತಾರೆ, ಫಸ್ಟ್ ಯಾವ ಕಡೆ ಕೌನ್ಸ್ಲಿಂಗ್ ಕರೆದಿರ್ತಾರಲ್ಲ, ಸಪೋಸ್ ಅಲ್ಲಿ ಅವ್ರಿಗೆ ಏನಾರು ಗೌರ್ಮೆಂಟ್ ಸೀಟ್ ಆಯ್ತಂದ್ರೆ ಇಲ್ಲಿ ಸೆಕೆಂಡ್ ಇಲ್ಲೂ ಸಿಗ್ತಿರ್ತೈತಿ, ಬಟ್ ಅವ್ರು ಅದನ್ನು ಬಿಟ್ಟು ಆ ಕಾಲೇಜಿಗೆ ಒಂದೇ ಕಾಲೇಜಿಗೆ ಹೋಗಿರ್ತಾರೆ. ಸೊ ಈ ಕಾಲೇಜನ್ನ ಬಿಟ್ಟಾಗ ನೀವು ಅನ್ಕೋತೀರಿ ಜಸ್ಟ್ ಮೆರಿಟ್ ಲಿಸ್ಟ್ ನೋಡ್ಕೊಂಡು ಏನು ಬಿಡ್ತೀರಿ, ಅಯ್ಯೋ ನಂಗೆ ಸಿಗಂಗಿಲ್ಲ. ಅದು ಆ ಥರ ಇರೋಂಗಿಲ್ಲ. ನೀವು ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕಾಗ್ತೈತಿ. ಕೌನ್ಸ್ಲಿಂಗ್ ಅಟೆಂಡ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸಮ್ಟೈಮ್ಸ್ ನಿಮ್ಮ ಲಕ್ ಸಿಗ್ತೈತಿ, ಅನ್ಕೋಬ್ಯಾಡ್ರಿ ಲೈಕ್ ಸಿಗಂಗಿಲ್ಲ ಅಂತ. ಬಂದು ಲಕ್ ಅದು ಬಂದು ಕುತ್ಕೋರಿ, ಕೌನ್ಸ್ಲಿಂಗ್ ಅಟೆಂಡ್ ಮಾಡಿರಿ. ಕೌನ್ಸ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ನೀವು ಬರದೇ ಹೋದ್ರೆ ನಿಮಗೆ ಕೌನ್ಸ್ಲಿಂಗ್ ಯಾವ ಥರ ನಡೀತದೆ ಅಂತಲೂ ಗೊತ್ತಾಗಲ್ಲ. ಸೀಟ್ಸ್ ಡಿಸ್ಟ್ರಿಬ್ಯೂಷನ್ ಹೆಂಗಿರ್ತದೆ ಅಂತ ಕೇಳತ್ತೀರಿ. ಏನಿಲ್ಲ, ಲೈಕ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಆ ಮೆರಿಟ್ ಲಿಸ್ಟ್ನಾಗ ಯಾವ ಥರ ಅಂದರೆ 50% ನಿಮ್ಮದು ಡಿಗ್ರಿ ಅಗ್ರಿಗೇಟ್ ತೊಗೊಂಡಿರ್ತಾರೆ, ಇನ್ನು 50% ನಿಮ್ಮದು PGCETದು ತೊಗೋತಾರೆ. ಸೊ PGCET ಎಕ್ಸಾಮ್ ಬರೆದಿರ್ತೀರಲ್ಲ MCQ, ಅದರ ಮೇಲೆ ತೊಗೋತಾರೆ. ರ್ಯಾಂಕಿಂಗ್ ಬಿಟ್ಟಿರ್ತಾರೆ. ಆಮೇಲೆ ಅಗ್ರಿಗೇಡು ಪ್ಲಸ್ ಅದು 50% ಡಿಗ್ರಿದು, ಇದು 50% PGCETದು, ಎರಡೂ ಕಂಬೈನ್ ಮಾಡಿ ಎಷ್ಟಾಗಿರ್ತೈತಲ್ಲ ಅದ್ರ ಮೇಲೆ ನಿಮ್ಗೆ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದ್ರ ಪ್ರಕಾರ ಕೌನ್ಸ್ಲಿಂಗ್ ನಡೀತಾ ಹೋಗ್ತದೆ. ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಇರ್ತದೆ, ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಇರ್ತದೆ, ಥರ್ಡ್ ರೌಂಡ್ ಕೌನ್ಸ್ಲಿಂಗ್. ಟೋಟಲ್ ಎಷ್ಟಾಯ್ತು? 3 ರೌಂಡ್ ಕೌನ್ಸ್ಲಿಂಗ್ಸ್ ಇರ್ತಾವೆ. ಕೌನ್ಸ್ಲಿಂಗಲ್ಲಿ ಸೀಟ್ಸ್ ಯಾವ ಥರ ಸಿಗ್ತಾವೆ, ಯಾವ ಥರ ಅಲಾಟ್ ಆಗ್ತಾವೆ? ಫಸ್ಟ್ ಆಫ್ ಆಲ್ ಏನಂದ್ರೆ, ಲೈಕ್ ರ್ಯಾಂಕಿಂಗ್ಸ್ ಮೇಲೆ ಡಿಪೆಂಡ್. ಇಷ್ಟು ಸೀಟ್ ಫಾರ್ ದಿಸ್ ಕಾಸ್ಟ್, ಇಷ್ಟು ಸೀಟ್ ಹಿಂಗೆಲ್ಲ ಇರ್ತಾವೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಟಾಪ್ ರ್ಯಾಂಕಿಂಗ್ಸ್ ಏನಿರ್ತಾವಲ್ಲ ಅವು ಡೈರೆಕ್ಟ್ ಅಡ್ಮಿಷನ್ ಆಗ್ತಾವೆ. ಐ ಥಿಂಕ್ 1 to 10, 1 to 13, 1 to 14 ರ್ಯಾಂಕ್ಸ್ ಹಿಂಗೆಲ್ಲ ಇರ್ತಾವಲ್ಲ, ಅವು ಡೈರೆಕ್ಟ್ ಅಡ್ಮಿಷನ್ ಆಗ್ತಾವೆ. ನೆಕ್ಸ್ಟ್ ಬರೋದೇನು ಮಾಡ್ತಾರಂದರೆ, ನೆಕ್ಸ್ಟ್ ಬರೋದನ್ನೆಲ್ಲ NCC ಕೋಟಾ, NSS ಕೋಟಾ, ಆಮೇಲೆ ಎಕ್ಸ್ ಸರ್ವಿಸ್ಮೆನ್ ಕೋಟಾ, ಮತ್ತು ಫಿಸಿಕಲಿ ಚಾಲೆಂಜ್ಡ್ ಹ್ಯಾಂಡಿಕ್ಯಾಪ್ಡ್ ಕೋಟಾ, HK ಕೋಟಾ. ಯಾರ್ಯಾರ ಹತ್ರ HK ಬಿಲಾಂಗಿಂಗ್ ಇರ್ತೀರಿ, ಬಟ್ ಸ್ಟಿಲ್ ನಿಮ್ಮ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, HK ಸರ್ಟಿಫಿಕೇಟ್ ಮಾಡಿಸಿರಂಗಿಲ್ಲ. ನೀವು ಆ ಸರ್ಟಿಫಿಕೇಟ್ನ ಮಾಡಿಸಿ ಭಾಳ ಉಪಯೋಗ ಆಗ್ತೈತೆ ಅದು ನಿಮ್ಗೆ. ಸೊ HK ಸರ್ಟಿಫಿಕೇಟ್ಸ್ ಮಾಡ್ತೀರಿ, ಅದ್ರ ಮೇಲೆ ಕೂಡ ಸಿಕ್ಕಾಪಡೆ ಚಾನ್ಸಸ್ ಇರ್ತೈತಿ ನಿಮಗೆ ಸೀಟ್ ಸಿಗೋದು. ನೆಕ್ಸ್ಟ್ ಬಂದು ಕಾಸ್ಟ್, ನಮ್ಮದು ಹೆಂಗೆ ಕೆಟಗರಿ ವೈಸ್ ಎಲ್ಲ ರಿಸರ್ವೇಷನ್ ಇರ್ತಾವಲ್ಲ, ಆ ಥರ ನಿಮ್ಗೆ ಸೀಟ್ಸ್ ಕೂಡ ಅಲಾಟ್ಮೆಂಟ್ ಆಗ್ತಾವೆ. ಆಮೇಲೆ ಭಾಳ ಜನ ಕೇಳತ್ತಿದ್ರಿ, ಏನು ಸ್ಟಡಿ ಮಾಡಬೇಕು, ಹೆಂಗೆ ಸ್ಟಡಿ ಮಾಡಬೇಕು? ವೆರಿ ಸಿಂಪಲ್. ಏನು ಮಾಡಬೇಕಂದ್ರೆ, ನಮ್ದು ಬಾಟ್ನಿ ಇತ್ತು ಸಬ್ಜೆಕ್ಟ್. ಸೊ ನಾನೇನು ಮಾಡಿದ್ದೆ ಅಂತಂದ್ರೆ, ನಂದು ಗೌರ್ಮೆಂಟ್ ಸೀಟ್ ಆತ್ರಿ ಇಲ್ಲದೆ. ಭಾಳ ಜನ ಕೇಳತ್ತಿದ್ದೆ ಜೂನಿಯರ್. ಸೊ ಇದ್ರೊಳಗೆ ಹೇಳತ್ತೇನೆ, ನಂದು ಅಲ್ಲೇ ಡಿಗ್ರಿದಾಗಿಂದ ಮತ್ತು ಇದನ್ನು ಸೇರಿಸಿ 24th ರ್ಯಾಂಕಿಂಗ್ ಬಂತು ಮೆರಿಟ್ ಲಿಸ್ಟ್ನಾಗ. PGCET ರ್ಯಾಂಕಿಂಗ್ 9th ರ್ಯಾಂಕಿಂಗ್ ಬಂದಿತ್ತು. ಆಮೇಲೆ ಇದು ಓವರಾಲ್ ಡಿಗ್ರಿ ಮತ್ತು ಇದು ಹಿಡಿದ ತಕ್ಷಣ ಜಾಸ್ತಿ ಆತ್ರಿ ರ್ಯಾಂಕಿಂಗ್ 24 ಆಯ್ತು. ಯಾಕಂದ್ರೆ ಡಿಗ್ರಿ ಸ್ವಲ್ಪ ಕಡಿಮೆ ಆಗಿತ್ತು.
ಸೊ ಅವೆರಡು ಸೇರಿ ಅಷ್ಟಾಯ್ತು. ಸ್ಟಿಲ್ ನನಗೆ ನಂದು ಕ್ಯಾಟಗರಿ ವೈಸ್ ನಂದು 2A ಕ್ಯಾಟಗರಿ. ಸೊ ಆ ಕ್ಯಾಟಗರಿ ಒಳಗೆ ನಂಗೆ ಸೀಟ್ ಸಿಕ್ತು ರೀ, ಗೌರ್ಮೆಂಟ್ ಸೀಟ ಸಿಕ್ತು. ನಾವೇನು ಮಾಡಿದ್ವಿ, ಹೆಂಗೆ ಇಷ್ಟು ಸ್ಕೋರ್ ಆಗ್ತಾ PGCET ರ್ಯಾಂಕಿಂಗ್ ಹಿಂಗೆ ಇಷ್ಟು ಹೆಂಗೆ ಬಂತು? ಏನಿಲ್ಲ, ಸಿಂಪಲ್. ನಮ್ಮದು ಬಾಟ್ನಿ ಸಬ್ಜೆಕ್ಟ್. ನಾವೇನು ಮಾಡಿದ್ವಿ ಅಂದರೆ ಡಿಗ್ರಿ ಒಳಗೆ ಓದ್ಕೊಂಡು ಬಂದಾಗ ನಿಮ್ಗೆ ಸ್ವಲ್ಪ ನಾಲೆಜ್ ಇದ್ದೇ ಇರ್ತೈತೆ, ರೈಟ್? ಆಮೇಲೆ ಏನು ಮಾಡಿದ್ವಿ ಅಂತಂದ್ರೆ ನಾವು ಇದು ಸ್ವಲ್ಪ ಇನ್ನೂ ಏನೋ ಎಕ್ಸಾಮ್ ಐತಂದ ಟೈಮ್ನಾಗ ಯೂಟ್ಯೂಬ್ ಲೆಕ್ಚರ್ಸ್ ಕೇಳ್ತಿದ್ವಿ. ಓಕೆ, ಅಂದರೆ ಸ್ವಲ್ಪ ಕೇಳ್ಕೊಂಡು ಕುಂದ್ರೋದಲ್ಲ, 2x ಸ್ಪೀಡ್ ಹಾಕ್ಕೊಂಡು ಎಲ್ಲ ಆಲ್ಮೋಸ್ಟ್ ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ವಿ. ಮಾಡಿ ಆದಮೇಲೆ ಎವ್ರಿ ಡೇ ChatGPT ತೊಗೋತಿದ್ವಿ. ChatGPT ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಲ್ಲ ಲಿಟ್ರಲಿ. ChatGPT ತೊಗೊಂಡು ಏನು ಮಾಡಿದ್ವಿ ಅಂದರೆ ChatGPT ಒಳಗಡೆ ಪರ್ ಡೇ 200 ಕ್ವಶನ್ಸ್ ಆರ್ ಸಿಂಪ್ಲಿ 50 to 100 ಕ್ವಶನ್ ಹೀಗೆ ಸಾಲ್ವ್ ಮಾಡ್ಕೊಂಡು ಹೋಗೋದು. ನೀವು ChatGPTಗೆ ಹೇಳ್ರಿ PGCET ಟೈಪ್ ಯಾವ ಥರ ಕ್ವಶನ್ಸ್ ಬಿಡಬೇಕಲ್ಲ, ಅದು ನಿಮ್ಗೆ ಕಳಿಸ್ತೈತಿ, ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಇದನ್ನು ನಾನು ಹಾರ್ಡ್ಲಿ 4 to 5 ಡೇಸರ ಮಾಡಿದ್ದೆ. ChatGPT ಯೂಸ್ ಮಾಡ್ಕೊಂಡು, ಯೂಟ್ಯೂಬ್ ಯೂಸ್ ಮಾಡ್ಕೊಂಡು. ಆಮೇಲೆ ಎಕ್ಸಾಮ್ ಬಂದು ಬರೆದು ಹೋದ್ವಿ. ನನಗಂತೂ ಹೋಪ ಇದ್ದಿದ್ದಿಲ್ಲ ನಂಗೆ ಸೀಟ್ ಸಿಗ್ತೈತೆ ಅಂತ. ಬಟ್ 2A ಕ್ಯಾಟಗರಿ ಒಳಗೆ ಆಮೇಲೆ ರ್ಯಾಂಕಿಂಗ್ ಕೂಡ PGCET 9th ರ್ಯಾಂಕಿಂಗ್ ಇತ್ತು, ಬಟ್ ಮೆರಿಟ್ ಲಿಸ್ಟ್ನಾಗ 24th ರ್ಯಾಂಕಿಂಗ್ ಇತ್ತು. ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಸೀಟ್ ಸಿಗ್ತೈತೆ ಅಂತ. ಬಟ್ ಅಟ್ ದ ಮೂಮೆಂಟ್ ಏನಾಯ್ತು, ಕ್ಯಾಟಗರಿ ಮೇಲೆ 2A ಮೇಲೆ ನಂಗೆ ಸೀಟ್ ಸಿಕ್ತು. ಇನ್ನೊಂದು ಏನಂತಂದ್ರೆ ಚಾನ್ಸಸ್ ಏನಿರ್ತಾವೆ ಅಂದರೆ, ನಿಮ್ಮದು ಲಕ್ ಇತ್ತಂದ್ರೆ ನೀವು ಬಂದಿರ್ತೀರಲ್ಲ ಆ ಟೈಮ್ನಾಗ, ಅದೇ ಹೇಳಿದ್ನಲ್ಲ, ಬೇರೆಯವರೆಲ್ಲ ಬೇರೆ ಕಡೆ ಸೀಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲೆಲ್ಲ ಖಾಲಿ ಬೀಳ್ತಾವೆ, ಅವಾಗ ನಿಮಗೆ ಸಿಗೋ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ಕೌನ್ಸ್ಲಿಂಗ್ನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಕೌನ್ಸ್ಲಿಂಗ್ ಕಂಪಲ್ಸರಿ ಅಟೆಂಡ್ ಆಗಿರಿ. ಆಮೇಲೆ ಇನ್ನೊಂದು ಏನು ಮಾಡಬೇಕು, ಈಗ ರೂಮ್ ಮಾಡ್ತೀರಿ, ಲೋಕಲಿ ಇಲ್ಲೇ ಇರೋರು ಇಲ್ಲೇ ಇರ್ತೀರಿ, ಅಪ್ ಆ್ಯಂಡ್ ಡೌನ್ ಮಾಡ್ತೀರಿ ಕಾಲೇಜಸ್ಸಿಗೆ. ಬೇರೆ ಊರಿಂದವರಿಗೆ ಸೀಟ್ ಸಿಗ್ತದ್ರೆ ಏನು ಮಾಡಿರಿ, ಫಸ್ಟ್ ನಿಮ್ಗೆ ಹೇಳೋದಂದ್ರೆ ಅಡ್ಮಿಷನ್ ಆಗುತ್ತಲ್ಲ ಕಾಲೇಜಿಂದ, ಅಡ್ಮಿಷನ್ ಆದ ತಕ್ಷಣ ಹೋಗಿ BCM ಅಪ್ಲಿಕೇಶನ್ಸ್ ಬಿಡ್ತಾರೆ. BCM ಹಾಸ್ಟೆಲ್ ಅಪ್ಲಿಕೇಶನ್, ಇವನ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. BCM ಹಾಸ್ಟೆಲ್ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡಿರಿ. ಏನಾಗ್ತೈತಿ ಅಂದರೆ, ನಿಮಗೆ ಸಪೋಸ್ BCM ಹಾಸ್ಟೆಲ್ಸ್, BCM ಅಪ್ಲಿಕೇಶನ್ಸ್ ಬಿಡ್ತಾರೆ, ಮೈನಾರಿಟೀಸ್ ಬಿಡ್ತಾರೆ, SC/ST ಬಿಡ್ತಾರೆ, ಇವೆಲ್ಲ ಗೌರ್ಮೆಂಟ್ ಥ್ರೂ ಇರ್ತಾವೆ. ಸೊ ಇವನ್ನ ಅಪ್ಲಿಕೇಶನ್ ಹಾಕಿರಿ, ಬಿಡಾಕೆ ಹೋಗ್ಬೇಡ್ರಿ. ಈಗ ನಿಮ್ಗೆ BCMನಾಗ ಅಲೌಟ್ ಆಗಿಲ್ಲ ಸೀಟ್ ಅಂತ ಅನ್ಕೊಡಿ. ಸೊ ನಿಮ್ಗೆ ಅಲ್ಲಿ ಲಿಸ್ಟ್ನಾಗ ಏನಾರ ನಿಮ್ದು ಹೆಸರು ಬಂದಿಲ್ಲ ಅಂದ್ರೆ ಯು ವಿಲ್ ಗ್ಯಾಟ್ 15,000 15,000 ಎಲ್ಲಿಂದ ಹೇಳಿ, ಗೌರ್ಮೆಂಟ್ ವತಿಯಿಂದ ನಿಮಗೆ 15,000 ಅಕೌಂಟಿಗೆ ಬಂದುಬಿಡ್ತೈತಿ. ನಿಮ್ದು ಏನಾರ ಸೀಟ್ ರಿಜೆಕ್ಟ್ ಆದ್ರೆ. ಸಪೋಸ್ ನಿಮಗೆ ಸೀಟ್ ಸಿಕ್ಕರೆ ಫುಲ್ ಫ್ರೀ ಓಕೆ, ಫ್ರೀ ಇರ್ತೈತಿ. ಮತ್ತು ಅವ್ರು ನಿಮ್ಗೆ ಕಿಟ್ ಕೊಡ್ತಾರೆ, ಎವ್ರಿ ಮಂತ್ ಕಿಟ್, ಫುಡ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲನೂ ಚೆನ್ನಾಗಿರ್ತೈತಿ. SC/ST ಹಾಸ್ಟೆಲ್ನಾಗ ನಿಮಗೆ ಸೀಟ್ ಸಿಕ್ತು ಅಂತಂದ್ರೆ ಅಲ್ಲಿ ಕೂಡ ಫ್ರೀ ಐತಿ ಎಲ್ಲನೂ, ಅವು ಚೆನ್ನಾಗದಾವೆ. ಆಮೇಲೆ ಮೈನಾರಿಟಿ ಹಾಸ್ಟೆಲ್ ಅಲ್ಲಿನೂ ನಿಮಗೆ ಏನಾರ ಗೌರ್ಮೆಂಟ್ ಥ್ರೂ ಸೀಟ್ ಸಿಕ್ತು ಅಂತಂದ್ರೆ ಲೈಕ್ ಏನಾಗ್ತೈತಿ, ಅಲ್ಲಿನೂ ನಿಮಗೆ ಫ್ರೀ ಐತಿ, ಕಂಪ್ಲೀಟ್ಲಿ ಫ್ರೀ. ಬಟ್ BCM ಹಾಸ್ಟೆಲ್ ಏನಾರು ರಿಜೆಕ್ಟ್ ಆಯಿತು, ನಿಮಗೆ ಸಿಗಲಿಲ್ಲ ಅಂತಂದ್ರೆ ಅವರು ಗೌರ್ಮೆಂಟ್ ವತಿಯಿಂದ BCM ಹಾಸ್ಟೆಲಿಂದ 15,000 ನಿಮ್ಗೆ ಅಕೌಂಟಿಗೆ ಬಂದು ಬೀಳ್ತೈತಿ. ಸೊ ಯಾರು ಕೂಡ ತಪ್ಪದೆ ಎಲ್ಲರೂ BCM ಅಪ್ಲಿಕೇಶನ್ಸ್ ಹಾಕಿರಿ, SC/ST ಹಾಕಿರಿ, ಮೈನಾರಿಟಿಗೆ ಹಾಕಿರಿ. ಫಸ್ಟ್ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ರಿ ಎಲ್ಲೆಲ್ಲಿ ಹೆಂಗೆ ಐತಿ ಫೆಸಿಲಿಟಿ ಅಂತ, ಆಮೇಲೆ ಅಡ್ಮಿಷನ್ ಮಾಡ್ಕೊಳ್ರಿ ಹಾಸ್ಟೆಲ್ಸ್ನಲ್ಲಿ. ಇನ್ನು ನನ್ನ ಜೂನಿಯರ್ಸ್ ಕೇಳಿದ್ದೋಕೆ PC ಜಾಬಿನಿಂದ ನನ್ನ ಜೂನಿಯರ್ ಕೇಳಿದ್ದು. ಸೊ ಅದನ್ನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಏನಂತಂದರೆ, ನಂಗೆ ಅಕ್ಕ ನೀವಿರೋ ಹಾಸ್ಟೆಲ್ ಯಾವುದಂತಕ್ಕೆ ರಾಣಿ ಚೆನ್ನಮ್ಮ ಹಾಸ್ಟೆಲ್ ಆಗಿರೋದು. ಸೊ ನಮಗೆ BCM ರಿಜೆಕ್ಟ್ ಆಯ್ತು. ಸೊ ನಮ್ಗೆ ಅಮೌಂಟ್ ಬಂತು. ನಾವೇನು ಮಾಡಿದ್ವಿ, ಲೈಕ್ ಇಲ್ಲಿ ಬಂದ್ವಿ. ರಾಣಿ ಚೆನ್ನಮ್ಮ ಹಾಸ್ಟೆಲಿಗೆ ಬರಬೇಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಥ್ರೂ ಒಂದು ಫಸ್ಟು ಕ್ಲರ್ಕ್ ಮ್ಯಾಮಿಗೆ ಬಂದು ಭೇಟಿ ಆಗಬೇಕು. ಅದಾದಮೇಲೆ ಅಪ್ಲಿಕೇಶನ್ ಅವ್ರು ಕೊಡ್ತಾರೆ, ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು. ಅದನ್ನು ಹೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಡ್ಮಿಷನ್ ಆಗಿರುತ್ತಲ್ಲ ಅಲ್ಲಿ ಹೋಗಿ ಅವ್ರಿಗೆ ಕೊಡಬೇಕು. ಸೊ ಅವ್ರು ನಿಮ್ಗೆ ನೆಕ್ಸ್ಟ್ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಮೂಲಕ ನಿಮ್ಮದು ಅಲಾಟ್ ಆಗಿರ್ತಾವಿಲ್ಲ ಹಾಸ್ಟೆಲ್ಸ್ನಾಗ ಬರಬೇಕು. ಇದು ಫ್ರೀ ಇಲ್ಲ, ಇಲ್ಲೇ ನೀವು ಅಮೌಂಟ್ ಕಟ್ಟಬೇಕಾಗ್ತೈತಿ. ಇದು ಕಾಲೇಜಿಂದ ಹಾಸ್ಟೆಲ್, ಯೂನಿವರ್ಸಿಟಿ. ಸೊ ಇಲ್ಲೇ ಕಟ್ಟಬೇಕಾಗ್ತೈತಿ. ಇಲ್ಲೇ ಲೈಕ್ ಓಕೆ ಐತಿ. ನೀವು ಅಷ್ಟೇ.